ಹಲೋ ನಮಸ್ಕಾರ. ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ದೇಶಾದ್ಯಂತ ರಾಷ್ಟ್ರಾದ್ಯಂತ ಒಂದು ಭುಗಿಲೆತ್ತಕ್ಕಂತಹ ಒಂದು ಧರ್ಮಸ್ಥಳದ ಪ್ರಕರಣ ಅಂತೂ ಇಂತೂ ಒಂದು ಬಿಗ್ ಟ್ವಿಸ್ಟ್, ಒಂದು ಒಳ್ಳೆ ಡೆವಲಪ್ಮೆಂಟ್ನ ಕಾಣ್ತಾ ಇದೆ. ನೀವು ಅಂದ್ಕೊಂಡಿರ್ತಕ್ಕಂಥದ್ದು ಒಂದು SITಗೆ ಈ ಒಂದು ಪ್ರಕರಣ ಹೋಗಬೇಕು, ಒಂದು ವಿಶೇಷ ತನಿಖಾ ಒಂದು ವರದಿಯನ್ನು ಮಾಡಬೇಕು ಅಂತ ನೀವೆಲ್ಲ ಅಂದ್ಕೊಂಡಿದ್ವಿ. ಮೊನ್ನೆ ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡಿದಾಗ, ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿ ಕೇಳಿದಾಗ ಇಲ್ಲ ಅಂತ ಹೇಳಿದವರು ದಿಢೀರ್ನೆ ಈ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಕಾರಣ ಕೆಲವೊಂದಷ್ಟು ಇವಾಗಲಾದರೂ ಕೂಡ ಮಾಧ್ಯಮ ಒಂದಷ್ಟು ಇವಾಗಲಾದರೂ ಮಾತಾಡ್ತಿದೆ, ಇದ್ರ ಬಗ್ಗೆ ಹೆಡ್ಲೈನ್ಸ್ನ ತೋರಿಸ್ತಿದೆ. ಖುಷಿ ಆಯಿತು, ತುಂಬ ಥ್ಯಾಂಕ್ಸ್. ಮತ್ತು ನೀವು ಇದ್ರ ಬಗ್ಗೆ ನ್ಯಾಯಪರವಾಗಿ ಹೋರಾಡ್ತಾ ಇರ್ತಕ್ಕಂತಹ ಪ್ರತಿಯೊಬ್ಬ ನಮ್ಮ ಸೋಷಿಯಲ್ ಮೀಡಿಯಾ ಇಂತಹ ಒಂದು ನಿಜವಾಗ್ಲೂ ಕೂಡ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಒಂದು ಬೆಳವಣಿಗೆಯನ್ನು ಕಾಣಿಸ್ತಾ ಇದೆ, ಇಂಥ ಒಂದು ಡೆವಲಪ್ಮೆಂಟ್ ಕಾಣ್ತಾ ಇದೆ ಅಂತಂದರೆ ತುಂಬ ಖುಷಿ ಪಡ್ತಾ ಇರ್ತಕ್ಕಂತಹ ವಿಷಯನೇ ಹೇಳ್ಬೋದು. ನಾವೇ ಶಬಾಸ್ ಅಂತ ಹೇಳ್ಕೊಳ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರಿಯಾಲಿಟಿನೇ ಅದು. ಪ್ರತಿಯೊಬ್ಬರು ಕೂಡ ಇಂತಹ ಯಾರೂ ಜನಗಳು ಬಿಡಲ್ಲ, ಇಲ್ಲಿ ಜನಗಳ ಬೀಲೆಗ್ತಾ ಇದೆ, ಯಾರೂ ಕೂಡ ಜನಗಳು ಇಲ್ಲಿ ಬಿಡೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲವನ್ನ ಬಿಟ್ಟು SITಗೆ ಒದಗಿಸೋದಕ್ಕೋಸ್ಕರ ಇದು ರೆಡಿಯಾಗಿದೆ. ಸೊ ಇದಕ್ಕೆ 4 ಜನ IPSನ ವಿಶೇಷ ತನಿಖಾ ವಿಚಾರಣೆಗೆ ವಹಿಸಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ವಿಶೇಷ ಅಧಿಕಾರ ಆಗ್ತಾರೆ, ಸೊ ಎಷ್ಟು ಮಟ್ಟಿಗೆ ವಿಚಾರಣೆ ಮಾಡ್ತಾರೆ ಅನ್ನೋದು ತುಂಬಾ ಲೇಟ್ ಆಗುತ್ತೆ, ನಾಳೆ ನಾಡಿದ್ದು ಮುಗಿಯುವಂಥದ್ದಲ್ಲ. ಯಾಕಂದರೆ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಓರ್ವ ವ್ಯಕ್ತಿ ಬಂದು ಕಾನೂನಾತ್ಮಕವಾಗಿ ಲಾಯರ್ ಹತ್ರ ಬಂದು ತನ್ನ ಮಾಡಿರ್ತಕ್ಕಂತಹ ಪಾಪಗಳನ್ನೆಲ್ಲ ಒಪ್ಕೊಂಡು ಮತ್ತೆ ಅದಕ್ಕೆ ನಾನು ಒಂದು ಸಾಕ್ಷಿಗಳನ್ನೆಲ್ಲ ತೋರಿಸ್ತೀನಿ ಅಂತ ಬಂದಿರ್ತಾನೆ. ಸೊ ಬಂದಾಗ ಇದಕ್ಕೆ ಕಾನೂನಿಂದ ತುಂಬ ಲೇಟ್ ಆಗುತ್ತೆ. ಬಹುಶಃ 2025 ಮುಗಿದ್ರೂ ಕೂಡ ಈ ಒಂದು ವಿಚಾರಣೆ ಮುಂದೂಡ್ತಾನೆ ಇರುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಆ ಒಂದು ವಿಶೇಷ ತನಿಖಾ ಆ ವ್ಯಕ್ತಿನ ಒಳಗಡೆ ವಿಚಾರಣೆಗೆ ತಗೊಳ್ತಾರೆ. ಸೊ ಆತ ಹೂತಿಟ್ಟಿರ್ತಕ್ಕಂಥ ಎಲ್ಲ ಒಂದು ಅಸ್ಥಿ ಪಂಜರ ಅಥವಾ ಒಂದು ಹೆಣಗಳ ಜಾಗಕ್ಕೆ ಹೋಗಿ ಅದನ್ನು ಅಗಿಬೇಕಾಗುತ್ತೆ. ಮತ್ತು ಅದು ವಿಶೇಷ SIT ಆಗಿರ್ಬೋದು, ಮತ್ತು IFSL ಆಗಿರ್ಬೋದು, ಪ್ರಿಂಟೌಟ್ ಆಗಿರ್ಬೋದು, ಸೊ ಅದಕ್ಕೆ ಸಂಬಂಧಪಟ್ಟಂತಹ DNA ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಯಾರಾದರೂ ಆರೋಪಿಗಳಿದ್ದಾರಾ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಸೊ ಆ ಸಮಯದಲ್ಲಿ ಯಾರಾದರೂ ಕೊಟ್ಟಿದ್ದಾರಾ, ಆ ಮೂಳೆ ಅದಕ್ಕೆ ಮ್ಯಾಚ್ ಆಗ್ತಿದೆಯಾ, DNA ಮ್ಯಾಚ್ ಆಗ್ತಾ ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತಹ ನಮ್ಮ ಅನನ್ಯ ಭಟ್ ತಾಯಿ ಒಬ್ಬರು ಅಷ್ಟೇ ಕಂಪ್ಲೇಂಟ್ ಕೊಟ್ಟಿರೋದು. ಆ ಸಮಯಕ್ಕೆ ಯಾರಾದರೂ ಒಂದಷ್ಟು ಕಂಪ್ಲೇಂಟ್ನ ಕೊಟ್ಟಿದ್ದಾರಾ ಅನ್ನೋದನ್ನು ಚೆಕ್ ಮಾಡಬೇಕಾಗುತ್ತೆ. ಅದನ್ನು ಹೋಗಿ ಚೆಕ್ ಮಾಡಿ ಅಗದು ಆ ವ್ಯಕ್ತಿನೆಲ್ಲ ತನಿಖಾ ವಿಚಾರಣೆಗೆ ತಗೊಂಡು ಅದನ್ನೆಲ್ಲ ವಿಚಾರಣೆ ಮಾಡಿ ಮತ್ತೆ ಅದನ್ನೆಲ್ಲ ತಗೊಂಡು ಹೋಗಿ ಅಗದು ಎಲ್ಲ ಪ್ರಿಂಟೌಟ್ ತೆಗೆದು ಎಲ್ಲ ಮಾಡೋ ಅಷ್ಟರಲ್ಲಿ ತುಂಬ 2025 ಮುಗಿಯುತ್ತೆ. ಹೆಚ್ಚು ಕಡಿಮೆ ಅಂದರೂ ಒಂದು 5 ರಿಂದ 6 ತಿಂಗಳು ಬೇಕಾಗುತ್ತೆ. ಇಲ್ಲಿ ಒಂದು SIT ತನಿಖಾ ವಿಚಾರಣಾ ಮಂದಿ ಆದಷ್ಟು ಬೇಗ ಮಾಡುತ್ತೆ ಅನ್ನೋದು ನಿಮ್ಮ ಒಂದು ಅಭಿಪ್ರಾಯ ಇದೆ. ಕೆಲವೊಬ್ರು ಹೇಳ್ತಾರೆ CBIನೇ ಮುಳುಗಿಸ್ತಕ್ಕಂಥವ್ರು SITನ ಮುಳುಗಿಸ್ತಕ್ಕಂಥದ್ದು ಯಾವುದೇ ವಿಚಾರ ಇಲ್ಲ ಅಂತ. ಬಟ್ ಅಲ್ಲೊಂದು ನನಗೇನೋ ಒಂದು ಕಾನ್ಫಿಡೆಂಟ್ ಇದೆ, ಎಲ್ಲ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂತ. ಎಷ್ಟೋ ಸಾವಿರಾರು ಅಲ್ಲ, ನೂರಾರು ಹೆಣಗಳು ಎಷ್ಟೆಷ್ಟೋ ಅಲ್ಲಿ. ನಾನಿಲ್ಲೊಂದು ಇನ್ಸಿಡೆಂಟ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳು ಸತ್ತಾಗ, ತನ್ನ ತಂದೆ ಸತ್ತಾಗ ಮನೆಯಲ್ಲಿ ಇರ್ತಕ್ಕಂಥ ದೊಡ್ಡ ಮಗ ಸತ್ತಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಮಾಡ್ತಾನೆ. ತಾಯಿ ಸತ್ತಕ್ಕಂತಾಗ ತನ್ನ ಮನೇಲಿರ್ತಕ್ಕಂತಹ ಕಿರಿಯೋರು ಆ ಸಂಪ್ರದಾಯವನ್ನೆಲ್ಲ ಮಾಡ್ತಾರೆ. ಆ ವ್ಯಕ್ತಿ ನೂರಾರು ಹೆಣಗಳನ್ನು ಹೂತಿದ್ದಾನೆ ಅಂತಂದರೆ ಆ ವ್ಯಕ್ತಿಗೆ ಆ ಫೀಲ್ ಹೆಂಗಾಗಿರಬೇಕು, ಪ್ರತಿಯೊಂದನ್ನು ಕೂಡ ಯಾವ ರೀತಿ ಅವನು ಎಷ್ಟು ಫೀಲ್ ನಾವು ಅನುಭವಿಸಿರ್ಬೇಕು. ಯಾಕಂದರೆ ಸತ್ತಾಗ ನಾವೊಂದು ಆ ಮುಖನ ನೋಡಬೇಕು, ಆ ಸಂಸ್ಕಾರಗಳನ್ನೆಲ್ಲ ಮಾಡಬೇಕು ಅಂತ ಎಷ್ಟೋ ಜನ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಅಂತಹದನ್ನು ನೀವು ಮಾಡಿಸೋದಕ್ಕೆ ಏನು ರೈಟ್ಸ್ ಇದೆ ನಿಮಗೆ? ಯಾವ ರೈಟ್ಸ್ ಇದೆ ನಿಮಗೆ? ತುಂಬ ದುಃಖಕರವಾದಂತಹ ವಿಚಾರ. ಆ ವ್ಯಕ್ತಿ ಇವಾಗ ಅದು ಅಗದು ಬಗದು ಅದು ಅಥವಾ ಸಾಕ್ಷಿನಾಶ ಮಾಡಿದಾರ, ಅದು ಮೂಳೆ ಎಲ್ಲ ಸಿಕ್ಕಿ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವ್ರಿಗೆ ಅದೇ DNA ಮೂಳೆ ಎಲ್ಲ ಮ್ಯಾಚ್ ಆದರೆ ಅವ್ರಿಗೆ ಅದನ್ನು ಕೊಡ್ತಕ್ಕಂಥದ್ದು ಅಥವಾ ಅವರು ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥದ್ದನ್ನು ಈ ಥರದ್ದು ಮಾಡ್ತಾರೆ. ಸೊ ತುಂಬ ದುಃಖಕರ ವಿಚಾರ ಅಂತ ಅಂದರೆ ಇದನ್ನೆಲ್ಲ ಮಾಡ್ತಕ್ಕಂತಹ ಪಾಪ ಅವ್ರಿಗೆ ಕಾಡಲಿಲ್ವಾ? ಎಷ್ಟು ವಿಕೃತವಾಗಿ ಸಾಯಿಸಿ ಒಂದು 12 ವರ್ಷದ ಸ್ಕೂಲ್ಗೆ ಹೋಗ್ತಕ್ಕಂತಹ ಒಂದು ಹುಡುಗಿನ ಆ ಕಂಪ್ಲೇಂಟಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಅನಾಮಿಕ ವ್ಯಕ್ತಿ ಆ ಒಂದು ಸ್ಕೂಲ್ ಅತ್ಯಾಚಾರ ಮಾಡಿ ಆ ಮಗುಗೆ ಆ ಸ್ಕೂಲ್ ಬ್ಯಾಗ್ನೇ ಒಂದು ಕಡೆ ಹೊತ್ತು
ಮತ್ತು ಆ ಹುಡುಗಿನೇ ಒಂದು ಕಡೆ ಹೂತ್ ಬಿಡು ಅಂತ ಹೇಳ್ತಾರಂತೆ. ಅದು ಹೇಗ್ರಿ ನಿಮಗೆ ಮನಸ್ಸು ಬಂತು? ಅದು ಯಾರೇ ಆಗಿರಲಿ, ನಿಜವಾಗ್ಲೂ ನನಗೆ ಈ ಕ್ಷಣಕ್ಕೂ ಆರೋಪಿ ಯಾರು ಅಂತ ಗೊತ್ತಿಲ್ಲ. ಬಟ್ ಇಷ್ಟೊಂದು ಇದರಲ್ಲಿ ವಿಷಯಗಳಿದೆ, ಇಷ್ಟೊಂದು ಹೆಣಗಳನ್ನ ಹೂತಿದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಇದೆ. ಈ ಸತ್ಯ ನಿಜವಾಗ್ಲೂ ಹೊರಗೆ ಬರಲೇಬೇಕು. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಖಂಡಿತವಾಗಿಯೂ ಬಿಡಲ್ಲ. ಈ ಸತ್ಯನ ಹೊರಗೆ ತಂದೇ ತರುತ್ತೆ ಅನ್ನೋದೊಂದು ನನಗೆ ಬಲವಾದ ನಂಬಿಕೆ ಇದೆ. ಈ ನಂಬಿಕೆ ನಿಜವಾಗ್ಲೂ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದನ್ನು ಮಾಡುತ್ತೆ ಅಂತ ನನ್ನ ಒಂದು ಭರವಸೆ ಇದೆ. ಆದಷ್ಟು ಬೇಗ ಫಾಸ್ಟಾಗಿ ಕೆಲಸಗಳನ್ನ ಮಾಡಿದ್ರೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಎಲ್ಲೋ ಹೋಗಿರ್ಬೋದು, ಬರ್ತಾರೆ ಅನ್ನೋದನ್ನ ಒಂದು ಇಂಟೆನ್ಷನ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಅಂಥವ್ರುಗಳಿಗೆಲ್ಲ ನಾನು ಇಲ್ಲಿ ಹೇಳೋದು, ಅಂತಹ ಒಂದು ಇನ್ಸಿಡೆಂಟ್ ಯಾವ್ಯಾವ ಇದ್ದಾರೆ ಅದೆಲ್ಲರೂ ಹೋಗಿ ಖಂಡಿತ ದೂರು ಕೊಡಿ. ಹೋದಂತಹ ಜೀವ ಮತ್ತೆ ಬರಲ್ಲ. ಬಟ್ ಇಂತಿಂಥ ಕೆಟ್ಟ ಹುಳಗಳು, ಇಂತಿಂಥ ಕೆಟ್ಟ ಪ್ರಪಂಚ ಸೃಷ್ಟಿ ಮಾಡ್ತಾ ಇದೆ ಅನ್ನೋದು ತುಂಬ ಎಂತೆಂಥ ದುರ್ವ್ಯವಸ್ಥೆ ಒಳಗೆ ನಾವು ಬದುಕ್ತಾ ಇದ್ದೀವಿ ಅಲ್ವಾ. ಸೊ ಇದಕ್ಕೆಲ್ಲಕ್ಕೂ ಒಂದು SIT ತನಿಖಾಧಿಕಾರಿಗಳು ಮಣಿದೆ ಎಲ್ಲ ಕೆಲಸವನ್ನು ಫಾಸ್ಟಾಗಿ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ಇಷ್ಟೆಲ್ಲ ಜನಗಳು, ಎಷ್ಟೋ ಜನ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಎಷ್ಟೋ ಜನ ನ್ಯಾಯಪರ ಹೋರಾಟ ಮಾಡ್ತಾ ಇದ್ದಾರೆ. ನಿಮ್ಮಂಥವರು ತಮ್ಮ ಅಭಿಪ್ರಾಯಗಳನ್ನ ವಿಡಿಯೋ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರು ಏನಕ್ಕೆ ನೀವು ಆ ಥರ ಸಂಸ್ಕಾರ, ಒಂದು ಒಳ್ಳೆ ರೀತಿ ಅವರ ಆತ್ಮಕ್ಕೆ ತೃಪ್ತಿ ಸಿಗದಿರೋರತ್ತ ಹೂಳಿರ್ತಕ್ಕಂತಹದ್ದನ್ನು ನಿಮ್ಮ ಆತ್ಮಸಾಕ್ಷಿ ಹೇಗೆ ಒಪ್ಪುತ್ತೆ ಅಂತ ನಿಮ್ಮ ಆತ್ಮಸಾಕ್ಷಿ ನಿಜವಾಗ್ಲೂ ಕೂಡ ಇದು ವಿಷಾದನೀಯ ಅಂತಲೇ ಹೇಳ್ಬೋದು. ಕಾದು ನೋಡೋಣ ಎಷ್ಟರ ಮಟ್ಟಿಗೆ ಒಂದು ಬೇಗ ಒಂದು ತನಿಖೆ ಶುರುವಾಗುತ್ತೆ ಅಂತ. ಸೊ ಅಂತೂ ಇಂತೂ ಮೊನ್ನೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದನ್ನ ನೋಡೋಣ. ಫಸ್ಟ್ ಪೊಲೀಸ್ನವರು ಎನ್ಕ್ವೈರಿ ಮಾಡಲಿ ಅಂತ ಹೇಳಿದರು. ತದನಂತರ ಅವ್ರಿಗೆ ಏನು ಭಯ ಸ್ಟಾರ್ಟ್ ಆಯ್ತೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಜನ ಸುಮ್ಮನೆ ಬಿಡಲ್ಲ. ಆಕಸ್ಮಿಕ ಏನಾದರೂ ಈ ಒಂದು ಪ್ರಕರಣ ಕೇರಳಕ್ಕೆ ಹೋಗ್ಬಿಟ್ರೆ ನಮ್ಮ ಕರ್ನಾಟಕ, ನಮ್ಮ ಒಂದು ಸರ್ಕಾರಕ್ಕೆ ಏನಾಗಬೇಕು ಅನ್ನೋದೊಂದು ಭಯದಿಂದನೋ ಏನೋ SIT ರಚನೆಗೆ ಒಂದು ಸಿದ್ಧತೆಯನ್ನು ಆಯಿತೋ ಏನೋ ಗೊತ್ತಿಲ್ಲ. ಇದು ಎಷ್ಟು ಮಟ್ಟಿಗೆ ಸಿದ್ಧತೆ ಆಗುತ್ತೆ ಮತ್ತು ಎಷ್ಟು ಮಟ್ಟಿಗೆ ವಿಚಾರಣೆ ಆಗುತ್ತೆ, ತುಂಬ ಒಳ್ಳೆ ದಕ್ಷ ಅಧಿಕಾರಿಗಳನ್ನೇ ನೇಮಿಸಿದ್ದಾರೆ, IPS ಅಧಿಕಾರಿಗಳನ್ನ. ನೋಡೋಣ, ಆದಷ್ಟು ಬೇಗ ಈ ವಿಷಯದ ಬಗ್ಗೆ ಎಲ್ಲ ಕಲೆ ಹಾಕಬೇಕು. ಯಾಕಂದರೆ ಆತನೇ ಬಂದಿದ್ದಾನೆ ಅಂತ ಅಂದರೆ ಇದನ್ನು ಆಲ್ರೆಡಿ ತುಂಬ ಕಾನೂನು ತಡ ಮಾಡೋಗೋಗಿದೆ. ಆತ ಬಂದು 15 ದಿನ ಆಯಿತು. 15 ದಿನ ಬೇಕಾಗಿರಲಿಲ್ಲ. ಹೋಗಿ ಆ ಸ್ಪಾಟ್ಗೆ ವಿತಿನ್ 1 ಡೇನಲ್ಲೇ ಮಾಡ್ಬೋದಿತ್ತು. ಅಂತೂ ಇಂತೂ ಕೊನೆಗೊಂದು ಎಷ್ಟೆಷ್ಟೋ ಜನ ಇದ್ರ ಪರ ನಿಂತಿರ್ತಕ್ಕಂಥ ಸಾಕ್ಷಿಗಳನ್ನ ಹಿಡ್ಕೊಂಡು ನಿಂತಿರ್ತಕ್ಕಂಥ ಅವರ ಜೀವ, ಅವರ ಸಮಯ, ಅವರ ಪರ್ಯಾಲೋಚನೆಗಳನ್ನೆಲ್ಲ ಬಿಟ್ಟು ಇದಕ್ಕೋಸ್ಕರ ಹೋರಾಡ್ತಾ ಇದ್ರು. ಅಂಥವ್ರಿಗೆಲ್ಲ ಒಂದು ನಿಟ್ಟುಸಿರು ಬಂದಂತಹ ಒಂದು ಕ್ಷಣಗಣನೆ. ನೋಡೋಣ ಇದು ಎಷ್ಟು ಮಟ್ಟಿಗೆ ಕಾದು ನಿಮ್ಮೆಲ್ಲರ ಒಂದು ಇಂತಹ ಒಂದು ಕ್ರೂರವಾದಂತಹ ನಿಜವಾಗ್ಲೂ ಕೂಡ ಒಂದು ಇದು ಇಡೀ ರಾಷ್ಟ್ರಾದ್ಯಂತ ಅಪರಾಧಿ ಸಿಕ್ಕಿ ಬಿದ್ದರೆ ನಿಜವಾಗ್ಲೂ ಕೂಡ ನಮ್ಮ ಈ ಸೋಷಿಯಲ್ ಮೀಡಿಯಾದ ಪವರ್ ನಿಜವಾಗ್ಲೂ ಇಂತಹದೊಂದು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಏನೇನೋ ಇನ್ಸಿಡೆಂಟ್ಗಳನ್ನ ಹಾಕೋದ್ರ ಬದಲು ಒಬ್ರಿಗೆ ಅನ್ಯಾಯ ಆಗ್ತಿದೆ, ಅದನ್ನು ತಡಿಬೋದು. ನಾಳೆ ದಿನ ಇನ್ನೆಷ್ಟು ಜೀವಗಳು ಹೋಗ್ತಾವೋ ಗೊತ್ತಿಲ್ಲ. ಅದು ಹೇಗೆ ಒಬ್ರಿಗೆ ಗೊತ್ತಿಲ್ಲದಂಗೆ ಅದನ್ನು ಮಾಡಿದ್ದಾರೆ ಅಂದರೆ ಆತ್ಮ ಎಷ್ಟು ಕೊರಗ್ತಾ ಇರುತ್ತೆ. ಸತ್ತಾಗಲೇ ಆತ್ಮ ಕೊರಗ್ತಾ ಇರುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆತ್ಮ ಎಷ್ಟು ಕೊರಗ್ತಾ ಇರುತ್ತಲ್ವ. ಸೊ ಎನಿವೆ ನೋಡೋಣ ಕಾದು. ಇದು ನಿನ್ನೆ ಮತ್ತು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ನಾಳೆ ಬರೋಣ. ನಾಳೆ ಮತ್ತೊಂದು ಎಪಿಸೋಡ್ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿ ನಮಸ್ಕಾರ. ಥ್ಯಾಂಕ್ ಯು.